ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಸುಮಾರು ಒಂದು ವಾರದಿಂದ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ. ಹಳೆಯ ವಿಡಿಯೋಗಳಿಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರಾರಂಭದಲ್ಲಿ ನೋಡ್ಕೊಂಡ್ಬಂದಾಗೆ ಒಂದು ಹಳೆಯ ಮನೆ ಅಂತಂದರೆ ಅದು ಕಂಪ್ಲೀಟು ರಿನೋವೇಷನ್ ಮಾಡ್ಕೊಬೇಕಾಗುತ್ತೆ. ಬಹಳ ದೊಡ್ಡ ಮನೆ, ಸುಮಾರು ಒಂದು 60-70 ವರ್ಷದ ಹಳೆಯ ಮನೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಒಂದು 8 ಎಕರೆ ತೋಟ, 8 ಎಕರೆಗೆ 6 ಎಕರೆ ರೆಕಾರ್ಡ್ನಲ್ಲಿ ಇದ್ದರೆ ಇನ್ನು 2 ಎಕರೆ ಹೆಚ್ಚುವರಿ ಭೂಮಿ ಸಿಗುತ್ತೆ. ಟೋಟಲ್ಲು 8 ಎಕರೆನಲ್ಲೂ ತೋಟ ಇದೆ. ಬಟ್ಟು ಕಂಡೀಷನ್ನು ಚೆನ್ನಾಗಿಲ್ಲದ ಕಾರಣ ಇತ್ತೀಚೆಗೆ ಅವರು ಹೊಸದಾಗಿ ಸಸಿಗಳನ್ನು ಕೊಟ್ಟಿದ್ದಾರೆ, ಕಾಫಿ ಸಸಿಗಳನ್ನ ಕೊಟ್ಟಿದ್ದಾರೆ. ಅಡಿಕೆ ನಾನು ಹೇಳೋದಿಲ್ಲ. ನೀವು ವಿಡಿಯೋದಲ್ಲಿ ಕಾಣ್ತಾ ಇರೋದಾದರೆ ನೀವು ಹಳೆಯ ಕಾಫಿ ತೋಟ ಪ್ಲಸ್ ಅಡಿಕೆ ತೋಟ ಇದೆ. ಸದ್ಯದಲ್ಲಿ ಯಾವುದೇ ಫಸಲು ನನ್ನ ರೆಕಾರ್ಡ್ನಲ್ಲಿ ಇಲ್ಲ. ಈಗ ನೀವು ನೋಡ್ತಾ ಇರೋದು ಇದು ಜಾಯಿಕಾಯಿ. ಸಾಕಷ್ಟು ಜಾಯಿಕಾಯಿ ಮರಗಳಿದ್ದಾವೆ. ಜಾಯಿಕಾಯಿ ಮಾರಲಿಕ್ಕೆ ಸಿಗುತ್ತೆ. ಲೊಕೇಶನ್ ನಿಮಗೆ ಕೊಪ್ಪ ಜೈಪುರ ಮಧ್ಯದಲ್ಲಿ ಅರಳಿಕೊಪ್ಪ ಅಂತ ಇದೆ. ಅರಳಿಕೊಪ್ಪದಲ್ಲಿ ಬರುತ್ತೆ ಈ ಜಾಗ. ಜನರಲ್ ಪ್ರಾಪರ್ಟಿ. ನಿಮಗೆ ಹೈವೇಯಿಂದ ಸಾಧಾರಣ 1 ಕಿಲೋಮೀಟ್ರು ಒಳಗಡೆ ಬರಬೇಕು. ಅದರಲ್ಲಿ ಮುಕ್ಕಾಲು ಭಾಗ ಕಾಂಕ್ರೀಟ್ ರೋಡ್ ಇದ್ದರೆ ಇನ್ನು ಮಿಕ್ಕಿದ್ದು ಮಣ್ಣು ರೋಡ್ನಲ್ಲಿ ಬರಬೇಕಾಗುತ್ತೆ. ನೋಡಿ, ಜಾಯಿಕಾಯಿ ಫಸಲು ಈ ರೀತಿ ಎಲ್ಲ ಮರದಲ್ಲೂ ಕಾಣಬಹುದು. ಇನ್ನು ಜಾಯಿಕಾಯಿಯ ರೇಟು ನೀವು ಕೇಳೋದಾದರೆ 350ರಿಂದ 900 ರೂಪಾಯಿವರೆಗೂ ನಿಮಗೆ ಪರ್ ಕೆ ಜಿ ಇದೆ. ಸೊ ಇದು ಗೂಗಲ್ನಲ್ಲಿ ತಗೊಂಡಂಥ ಇನ್ಫಾರ್ಮೇಷನ್ನು. ಒಟ್ಟಾರೆಯಾಗಿ ಜಾಯಿಕಾಯಿಗೆ ಮೇಂಟೆನೆನ್ಸ್ ಕಮ್ಮಿ. ತೋಟದಲ್ಲಿ ಎಲ್ಲ ಕಡೆ ಈ ಮರಗಳಿದ್ದಾವೆ. ಹಾಗೆಯೇ ಈ ಬೆಲ್ಟಲ್ಲಿ ನಿಮಗೆ ಎಲ್ಲ ಈ ಕಾಡು ವೆರೈಟಿಯ ಮೆಣಸು ಆಗಿರ್ಬೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಜೈಪುರ ಕೊಪ್ಪದಲ್ಲಿ ಮೆಣಸು ಹಾಕ್ಕೊಂಡು ಈ ತೋಟನ ಇನ್ನೂ ಇಂಪ್ರೂವ್ ಮಾಡ್ಬೋದು. ಪ್ರೆಸೆಂಟ್ ಕಂಡೀಷನ್ನಲ್ಲಿ ನೀವು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಈ ರೀತಿ ಇದೆ. ಇನ್ನು ಕಾಫಿ ಇಂಪ್ರೂವ್ ಮಾಡಿಕೊಂಡ್ರೆ ನಿಮಗೆ ವರ್ಷಕ್ಕೆ 150ರಿಂದ 180 ಚೀಲ ಕಾಫಿ ತೆಗಿಬೋದು. ಸ್ವಾಭಾವಿಕವಾಗಿ ಈ ಏರಿಯಾದಲ್ಲಿ ಕಾಫಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳಿದೆ. ಅಡಿಕೆನ ಬಿಟ್ಬಿಡಿ. ಅಡಿಕೆ ಎಲ್ಲೋ ಲೀಫ್ ಡಿಸೀಸ್ ಇದೆ, ಅದನ್ನು ಬಿಟ್ಬಿಡಿ. ಅದು ನಾನೇನು ಹೇಳ್ತಾ ಇಲ್ಲ. ಕಾಫಿ ತೋಟ ಉತ್ತಮವಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ನೀರಿನ ವ್ಯವಸ್ಥೆಗೆ ನೀವು ವಿಡಿಯೋ ಪ್ರಾರಂಭದಲ್ಲೇ ಒಂದು ಬಾವಿ ನೋಡಿದ್ರಿ, ಮನೆ ಬಳಕೆಗೆ ಬಳಸ್ಕೊಂಡ್ರೆ ಇನ್ನು ಗ್ರಾವಿಟಿ ನೀರನ್ನ ತೋಟಕ್ಕೆ ಬಳಸ್ಕೊಳ್ಬೋದು. ಗ್ರಾವಿಟಿ ಅಂತಂದರೆ ಅಲ್ಲಿ ಕೆರೆ ಇದೆ, ಕೆರೆಯಿಂದ ಮೋಟ್ರು ಇಟ್ಕೊಂಡು ಅದನ್ನು ಸ್ಪ್ರಿಂಕ್ಲರ್ ಮೂಲಕ ನೀರನ್ನ ಎಲ್ಲ ವೀಡಿಯೋದಲ್ಲಿ ನಾನೇನು ಹೇಳ್ತೀನಿ ಅದೇ ರೀತಿ ಇದರಲ್ಲೂ ಬಳಸ್ಕೊಳ್ಬೋದಾಗಿದೆ. ಇಷ್ಟು ಇದರ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಿದ್ರೂ ನಾನು ನೇರವಾಗಿ ಫೋನಲ್ಲಿ ತಿಳಿಸ್ಕೊಡ್ತೀನಿ. ಪ್ರೈಸ್ ಆಗಿರ್ಬೋದು, ಏನೇ ವಿಚಾರನೂ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ನೇರವಾಗಿ ಫೋನ್ ಮಾಡಿ, ಫೋನಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು. ವಾಟ್ಸಪ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನನ್ನ ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.